ಶುಭೋದಯ. ನೀವು ನೋಡ್ತಿದ್ದೀರಾ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ. ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಎಂದಿನಂತೆ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಜ್ಯೋತಿಷಿ ಉಪನ್ಯಾಸಕರಾದಂತಹ ಪಂಡಿತ್ ದಿನೇಶ್ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ನಮಸ್ಕಾರ. ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಆರಾಮಾಗಿ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಬಹುದು. ಹೇಗೆ ಅಂತೀರಾ? ನಕ್ಷತ್ರ ನಾಡಿ ಇರುವುದೇ ನಿಮಗೋಸ್ಕರ ಅಂತ ಹೇಳ್ತಾ ಕುಟುಂಬ ಸಮೇತರಾಗಿ ನೀವು ಜ್ಯೋತಿಷ್ಯವನ್ನು ಕಲಿಯಬಹುದು. ಈಗಾಗಲೇ ಗುರುವಾರ ಕ್ಲಾಸ್ಗಳು ಆರಂಭವಾಗಬೇಕಿತ್ತು, ಆದ್ರೆ ಕಾರಣಾಂತರಗಳಿಂದ ಹಳೆಯ ಬ್ಯಾಚ್ ಕ್ಲಾಸ್ಗಳು ಇನ್ನೂ ಮುಗ್ದಿಲ್ಲ. ಹಾಗಾಗಿ ಏಪ್ರಿಲ್ 20ರಿಂದ ನಿಮ್ಗ ಕ್ಲಾಸ್ ಆರಂಭವಾಗ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಶಿವರಾತ್ರಿ ಬಗ್ಗೆ ತಿಳಿದುಕೊಳ್ಳೋಣ. ಯಾಕೆಂದ್ರೆ ಭಾನುವಾರದಂದು ಶಿವರಾತ್ರಿ ಬರ್ತಾ ಇದೆ. ಶಿವರಾತ್ರಿ ಯಾಕೆ ಆಚರಣೆ ಮಾಡ್ತಾರೆ, ಇದಕ್ಕೆ ವೈಜ್ಞಾನಿಕ ನೆಲೆಗಟ್ಟು ಏನು ಅಂತ ತಿಳಿದುಕೊಳ್ತಾ ಹೋಗೋಣ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಶಿವರಾತ್ರಿ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದ್ರೆ. ಖಂಡಿತ. ಪ್ರತಿ ವರ್ಷ ಈ ಮಾಘ ಮಾಸ ಅಂತ ನಾವೇನ್ ಕರಿತೀವಿ, ಆ ಮಾಸದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೇ ಬರುತ್ತೆ ಶಿವರಾತ್ರಿ ಅಂತ ನಾವು ತಗೊಳ್ತೀವಿ. ಇಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿ ಅಂತ ಕರಿತೀವಿ. ಈ ತಿಥಿಗಳಲ್ಲಿ 5 ಭಾಗ ಮಾಡಿರ್ತೀವಿ. ನಂದ, ಬದ್ಧ, ಭದ್ರ, ರಿಕ್ತ ಮತ್ತೆ ಪೂರ್ಣ, ಜಯ, ಭದ್ರ, ಪೂರ್ಣ ತಿಥಿಗಳು ಅಂತ ನಾವು 5 ಮಾಡಿರ್ತೀವಿ. ಅದರಲ್ಲಿ ಸ್ವಲ್ಪ ಕೆಟ್ಟ ತಿಥಿ ಒಂದಿದೆ. ಆ ಕೆಟ್ಟ ತಿಥಿಯಲ್ಲಿ 14ನೇ ತಿಥಿ ಅಂತ ನಾವು ಕರಿತೀವಿ, 14th. ಈ ಒಂದು ಮಾಸದಲ್ಲಿ ನಮ್ಮ ಭೂಮಿ ಸೂರ್ಯ ಸೃಷ್ಟಿಯಾಗಿರ್ತಕ್ಕಂಥ ರಾಶಿಯಲ್ಲಿರುತ್ತೆ. ಅಂದ್ರೆ ಈ ಬಿಗ್ ಬ್ಯಾಂಗ್ ನಾವು ಥಿಯರಿ ತಗೊಂಡಾಗ ಸೂರ್ಯ ಒಂದು ಜಾಗದಲ್ಲಿ ಬಂದು ಬಿತ್ತು. ಅಂದ್ರೆ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಸೂರ್ಯ ಸಿಂಹ ರಾಶಿ ಅನ್ನೋ ಒಂದು ಜಾಗದಲ್ಲಿ ಬಂದು ಬಿದ್ದಿತ್ತು. ಅದಕ್ಕೆ ಸೂರ್ಯನಿಗೆ ಸ್ವಂತ ರಾಶಿ ಸಿಂಹರಾಶಿ. ನಮ್ಮ ಬ್ರಹ್ಮಾಂಡ ಪೂರ್ತಿ ನಕ್ಷತ್ರಗಳಿದಾವೆ. ನಕ್ಷತ್ರ ಅಂತಂದ್ರೆ ಅದು ಬರೀ ಏನಂತಾರೆ, ಸೂರ್ಯಗಳೇ. ಸೊ ನಾವಿರ್ತಕ್ಕಂಥ ಬೆಳಗಿನ ಬರ್ತಕ್ಕಂಥ ಸೂರ್ಯನು ಕೂಡ ನಮ್ಮ ಜಾಗದಲ್ಲಿದೆ. ಇದು ಯಾವ ಜಾಗದಲ್ಲಿ ಬಿದ್ದಿದೆ ಅಂದ್ರೆ 12 ಭಾಗ ಮಾಡಿದ್ದಾರೆ. ನಮ್ಮ ಬ್ರಹ್ಮಾಂಡನ 12 ಭಾಗ ಮಾಡಿದ್ದಾರೆ. ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಈ ರೀತಿ 12 ಮಾಡಿದ್ದಾರೆ. ಆ 12ರಲ್ಲಿ ಒಂದು ಭಾಗದಲ್ಲಿ ಸೂರ್ಯ ಇದೆ, ಎಲ್ಲ ಸೂರ್ಯ ಇಲ್ಲ. ಆ ಭಾಗ ಯಾವುದು ಅಂತಂದ್ರೆ ಅದೇ ಸಿಂಹರಾಶಿ. ಈ ಸಿಂಹರಾಶಿಯಲ್ಲಿರ್ತಕ್ಕಂಥ ಒಂದು ಸೂರ್ಯ ಯಾವಾಗ ಸೃಷ್ಟಿ ಆಯ್ತೋ ಆ ಕಾಲದಿಂದನೂ ಇದೇ ಜಾಗದಲ್ಲಿ ಬಂದು ಬಿದ್ದಿರ್ತಕ್ಕಂಥದ್ದು. ಸೊ ಇಲ್ಲಿ ಬಂದಿರತಕ್ಕಂಥ ಸ್ಥಾನದಲ್ಲಿ ಅಗ್ನಿ ಬಂದು ಬಿದ್ದಿರ್ತಕ್ಕಂಥ ಜಾಗ ಅಗ್ನಿಯ ರಾಶಿ ಅಂತ ನಾವು ಕರಿತೀವಿ. ಅಗ್ನಿಯ ರಾಶಿಯಲ್ಲಿ ಭೂಮಿ ಸ್ವಲ್ಪ ಮುಂದೆ ಇರುತ್ತೆ. ಅಂದ್ರೆ ಸೂರ್ಯನ ಒಂದು ಮುಂಭಾಗದಲ್ಲಿ ಇರ್ತಕ್ಕಂಥದ್ದು, ಚಂದ್ರ ಅಡ್ಡವಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಸೂರ್ಯ ತಗೊಳ್ಳಿ, ಇಲ್ಲಿ ಭೂಮಿ ತಗೊಳ್ಳಿ, ಮಧ್ಯದಲ್ಲಿ ಚಂದ್ರ ಇರ್ತಕ್ಕಂಥದ್ದು. ಸೊ ನಮಗೆ ಕಾಣಿಸೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಎನರ್ಜಿ ಫ್ಲೋ ಸ್ವಲ್ಪ ನೆಗೆಟಿವ್ ಜಾಸ್ತಿ ಇರುತ್ತೆ. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 29/6/1999. 29/6/1999. ಓಕೆ, ಹುಟ್ಟಿದ ಸಮಯ 1:20 ಮಿಡ್ನೈಟ್. ಅಂದ್ರೆ ಡೇಟ್ ನೆಕ್ಸ್ಟ್ ಡೇ ಬರುತ್ತಾ ಮುಂಚೆ ಬರುತ್ತಾ? ಅದನ್ನ ಸ್ವಲ್ಪ ಕರೆಕ್ಟ್ ಯಾವ ಡೇಟ್ ಬರುತ್ತೆ ಕನ್ಫರ್ಮ್ ಆಗಿ ಹೇಳಿ. ಯಾಕೆಂದ್ರೆ ಮಧ್ಯಾಹ್ನ ಬೆಳಗ್ಗೆ 29 ಹಾಕೋಬಹುದು. ಬೆಳಿಗ್ಗೆ 29. ಮಂತ್ ಯಾವುದು? 6. 6. ಹುಟ್ಟಿದ ಊರು ಯಾವುದು? ಬೆಂಗಳೂರೇ ಮ್ಯಾಮ್. ಓಕೆ, ಹುಟ್ಟಿದ ವರ್ಷ 1999. 1999. 1999. ಓಕೆ. ಮಧ್ಯರಾತ್ರಿ ಎಷ್ಟು ಹೇಳಿದವರು? 1:26.
26. 1:20 ಮ್ಯಾಮ್. 1:20. 1:20. ಹೇಳಿ. ಗುರುಗಳಿದ್ದಾರೆ, ಮಾತನಾಡಿ ಮೇಡಮ್. ನಮಸ್ಕಾರ. ನಮಸ್ತೆ ಗುರುಜಿ. ನನ್ ಜಾಬ್ ಬಗ್ಗೆ ಮತ್ತೆ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಜಾಬ್ ಅಲ್ಲಿ ಎಲ್ಲಿ ಯಾಕೆ ನೀವು ನಕ್ಷತ್ರ ನಾಡಿ ಕಲಿಯಲ್ಲ? ಯಾಕೆ ನಿಮ್ಗೆ ಜ್ಯೋತಿಷ್ಯ ಕಲಿಯಕ್ಕೆ ಆಸಕ್ತಿ ಇಲ್ಲ? ಫಸ್ಟ್ ಹೇಳ್ಬೇಕು ನನಗೆ. ಯಾವ ತರ ಹುಡುಗ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಅನ್ನೋ ಒಂದು ವಿಚಾರ ಬರುತ್ತಲ್ವಾ ನಿಮ್ಗೆ. 7,000 rupees ನಿಮ್ ಲೈಫಲ್ಲಿ ತುಂಬಾ ದೊಡ್ಡದ? ಈಗ ಜ್ಯೋತಿಷ್ಯದ ಮೇಲೆ ನಿಮ್ಗೆ ಆಸಕ್ತಿ ಇದ್ರೆ ಕಲ್ತಾಗ ಮೋಸ ಹೋಗಲ್ಲ ಅಂತ ಅಷ್ಟೇ ನನ್ನ ಉದ್ದೇಶ ಅಲ್ವಾ. ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಿ. ಈ 26 ವರ್ಷಕ್ಕೆ ಯಾರು ಕೂಡ ಜ್ಯೋತಿಷ್ಯ ನಂಬಲ್ಲ. ಯಾರು ಹೋಗಿ ಕೇಳಿ, 26 ವರ್ಷ ಇರ್ತಕ್ಕಂಥವ್ರು ಜ್ಯೋತಿಷ್ಯ ನಂಬ್ತೀರಾ ಅಂದ್ರೆ ಹೋಗು ಅಂತಾರೆ. ನಿಮ್ಗೊಂದು ಆಸಕ್ತಿ ಬಂದಿದೆ, ಅದು ವಿಶೇಷ, ಅದು ಬಹಳ ಒಳ್ಳೇದು. ಈ ಕಾರ್ಯಕ್ರಮ ನಿಮಗೆ ಹೇಳ್ತೀವಿ ಯಾವ ಟೈಮಲ್ಲಿ ಸಿಗುತ್ತೆ ಅಂತ. ಆದ್ರೆ ಈ ಕಾರ್ಯಕ್ರಮ ಯಂಗ್ಸ್ಟರ್ಸ್ ಯಾರು ಜ್ಯೋತಿಷ್ಯ ಆಸಕ್ತಿ ಇರೋರು ಬಂದು ಕಲಿತ್ರೆ ನಿಮ್ಗೆ ಕೆಲಸ ಯಾವಾಗ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗ ಪ್ರಮೋಷನ್ನು, ಯಾವ ಲೈನಲ್ಲಿ ಹೋಗ್ಬೇಕು, ಯಾವ ರೀತಿ ಮದುವೆ, ಯಾವ ರೀತಿಯಾಗಿರ್ತಕ್ಕಂಥ ಏನಂತಾರೆ ಒಂದು ಹುಡುಗ ನಾವು ತಗೊಳ್ಬೇಕಾಗತ್ತೆ, ಕಾಂಬಿನೇಷನ್ ಅವ್ರದ್ದೇನಿದೆ, ನಿಮ್ಮ ಲೈಫು ಜಾತಕ ನೋಡ್ಕೊಂಡು ನೀವು ನಂಬೋರ್ಗ್ ಮಾತ್ರ ನಾನು ಹೇಳ್ತಾ ಇರೋದು. ನಂಬದೇ ಇರೋರು ನಾನು ಬರಲೇಬೇಡಿ, ನೀವು ಹತ್ರಕ್ಕೂ ಬರಬೇಡಿ, ಅಲ್ಲೇ ಇದ್ಬಿಡಿ. ಯಾರು ನಂಬ್ತಾರೆ, ವಿ ಬಿಲೀವ್ ಅಸ್ಟ್ರಾಲಜಿ ಅನ್ನೋರು ಬಂದು ಕಲ್ತ್ಕೊಂಡ್ಬಿಟ್ಟು ಜಸ್ಟ್ ಜೀವನದಲ್ಲಿ ನಮ್ಮ ಜೀವನವನ್ನ ನೋಡ್ಕೊಳ್ಳೋಕ್ಕೆ ಜೀವನ ಪರ್ಯಂತವಾಗಿ ನಮ್ಮ ಜೊತೆಯಲ್ಲಿ ಜ್ಯೋತಿಷ್ಯವನ್ನ ನಮಗೆ ಒಂದು ಸಹಾಯಾಸ್ತವಾಗಿ ಇಟ್ಕೊಳ್ಳೋಕ್ಕೆ ಕಲಿಕೆ ಕೇವಲ 7,000 ರೂಪಾಯಿ, ಏಪ್ರಿಲ್ 20ನೇ ತಾರೀಕು. ಇಲ್ಲಿ ನಾನು ನೋಡಿ ನನ್ನ ವಿಚಾರದಲ್ಲಿ ಹೇಳ್ತೀನಿ, ಆದ್ರೆ ನೀವು ಕಲ್ತಾಗ ಉತ್ತಮವಾಗಿರುತ್ತೆ ಅಂತ ಒಂದು ಸಜೆಷನ್. ಹಾಗೆ ನೀವು ಕೇಳ್ಬೇಕಾದ್ರೆ ಒಂದು ಪ್ರಶ್ನೆ ಕೇಳಿದ್ರೆ ಬಹಳ ಉತ್ತಮ. ಯಾಕಂದ್ರೆ ಎಲ್ಲಾ ನಿಮ್ ಲೈಫ್ ಹೇಳಕ್ಕೆ ನಾವು ಸ್ವಲ್ಪ ಇಲ್ಲಿ ಬೇರೆಯವ್ರಿಗೂ ಆದ್ಯತೆ ಕೊಡಬೇಕು. ಸದ್ಯಕ್ಕೆ ನಿಮ್ಮ ಜಾತಕದಲ್ಲಿ ಸೂರ್ಯ 2026 11 ಮಾರ್ಚ್ ಮುಗಿದೋಗುತ್ತೆ. ತದನಂತರ ಚಂದ್ರ ಬರುತ್ತೆ. ಸೂರ್ಯನ ಕಾಂಬಿನೇಷನ್ ಇಲ್ಲಿ 4 ಕಾಂಬಿನೇಷನ್ ಬಂದಿದೆ. ಚಂದ್ರನಲ್ಲಿ 10th ಹೌಸ್ ಬಂದಿದೆ. ಸೊ ನೆಕ್ಸ್ಟ್ 10 years ನಿಮ್ಮ ಕರಿಯರ್ ಅಲ್ಲಿ 10 ಬಂದಿರೋದ್ರಿಂದ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಅದ್ಭುತ. ಆದ್ರೆ ಮ್ಯಾರೇಜ್ ಅಲ್ಲಿ ಸ್ವಲ್ಪ ಕ್ವಶನ್ ಮಾರ್ಕ್. ಇದು ಮ್ಯಾರೇಜ್ ಅಲ್ಲಿ ಹೋದಾಗ ನೋಡಿ, ಇದೆಲ್ಲ ಗ್ರೀನ್ ಇದೆ ಅಲ್ವಾ, ಇದೆಲ್ಲ ಆಲ್ಮೋಸ್ಟ್ ಗ್ರೀನ್ ಕಾಣಿಸ್ತಾ ಇದೆ ನಿಮಗೆ. ನೆಕ್ಸ್ಟ್ ಚಂದ್ರದಶ ಸ್ಟಾರ್ಟ್ ಆಗುತ್ತೆ ಇನ್ನೊಂದು 2 ತಿಂಗಳಲ್ಲಿ. ಇದನ್ನೇ ನಾವು ಚೇಂಜ್ ಮಾಡ್ತೀವಿ. ಈಗ ಮ್ಯಾರೇಜ್ ಅಂತ ಹಾಕ್ತೀವಿ. ಮ್ಯಾರೇಜ್ ಅಂತ ಹಾಕ್ದಾಗ ಸಡನ್ ಆಗಿ ಇಲ್ಲಿ ರೆಡ್ ಆಗೋಯ್ತು, ಇಲ್ಲಿ ಡೌನ್ ಟ್ರೆಂಡ್ ಬಂದ್ಬಿಡ್ತು, ಟ್ರೆಂಡ್ ಡೌನ್ ಆಗೋಯ್ತು, ಮ್ಯಾರಿಡ್ ಲೈಫ್ ಚೆನ್ನಾಗಿರಲ್ಲ. ಇದಕ್ಕೇನ್ ಮಾಡಬೇಕು ಅನ್ನೋದು ನಿಮ್ಗೆ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀವಿ. ಬಂದು ಕಲ್ತಾಗ ಜೀವನ ಬದಲಾಗುತ್ತೆ. 10ನೇ ಮನೆ ನಿಮಗೆ ಕರಿಯರ್ಗೆ ತುಂಬಾ ಒಳ್ಳೇದಾಗಿರೋದ್ರಿಂದ 9 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಸಕ್ಸಸ್ ಆಗುತ್ತೆ. ಮಾರ್ಚ್ ಆದ್ಮೇಲೆ ನಿಮಗೆ ಉತ್ತಮವಾಗಿರ್ತಕ್ಕಂಥ 10 years ನೋ ಲುಕಿಂಗ್ ಬ್ಯಾಕ್. ಸ್ವಲ್ಪ ಲೇಟ್ ಆಗುತ್ತೆ. ನಾವು ಹೇಳಿದ ತಕ್ಷಣ ಮಾರ್ಚ್ ಸ್ಟಾರ್ಟ್ ಆಗ್ತಾ ಇದ್ದ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಗೆ ಆಫರ್ ಲೆಟರ್ ಬರಲ್ಲ. ಅಲ್ಲಿಂದ 1-2 months, ಯಾಕಂದ್ರೆ ನಿಮ್ಮ ಟೈಮ್ ಅಲ್ಲಿ ವ್ಯತ್ಯಾಸ ಒಂದು 3-4 minutes ಇದ್ರೆ 2-3 months ವೇರಿಯೇಷನ್ ಆಗುತ್ತೆ. ಒಳ್ಳೇದಾಗ್ಲಿ. ಎಸ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಶಿವರಾತ್ರಿ ವಿಚಾರವಾಗಿ ತಿಳಿಸ್ಕೊಡ್ತಿದ್ರೆ ಅದನ್ನ ಮುಂದುವರ್ಸನ. ವಿಶೇಷವಾಗಿರ್ತಕ್ಕಂಥ ಮಂತ್ರ ಕೊಡ್ತೀವಿ, ಸ್ಕ್ರೀನ್ ಮೇಲೆ ಹಾಕ್ತಿವಿ, ವಿಶೇಷವಾಗಿರ್ತಕ್ಕಂಥ ಮಂತ್ರ. ಓಕೆ ಗುರುಗಳೇ, ಒಂದು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ನಮಸ್ತೆ. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ಮೇಡಮ್ ಹೇಳಿ, ಯಾರ ಬಗ್ಗೆ ಮಾತಾಡ್ಬೇಕಾಗಿತ್ತು, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. ಓಕೆ, 1 ರಿಂದ 249 ಅಂಕೆಗಳಲ್ಲಿ ಒಂದು ಸಂಖ್ಯೆನ ನೀವು ಆಯ್ಕೆ ಮಾಡಿ. 33. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ ಮಗ ಪಾರ್ಟ್ನರ್ ಆಗಿ ಫ್ರೆಂಡ್ ಜೊತೆ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದಾನೆ. ಸರಿ, ಓಕೆ. ಅದಕ್ಕೆ ಅದು ಆಗುತ್ತಾ ಹೇಗೆ ಅಂತ. ಪಾರ್ಟ್ನರ್ ಆಗಿ, ಈಗ ಪಾರ್ಟ್ನರ್ಗೆ ನೀವೇನಾದ್ರು ದುಡ್ಡು ಹಾಕ್ತಾ ಇದ್ದೀರಾ? ಹೌದು. ಓಕೆ. 2-10 ಬರ್ತಾ ಇದೆ. ಹೋಟೆಲ್ ಚೆನ್ನಾಗಿ ನಡೆಯುತ್ತೆ, ಆದ್ರೆ ಜಗಳಗಳಾಗುತ್ತೆ. ಡಿಸ್ಪ್ಲೇ ಮಾಡಿ ದಯವಿಟ್ಟು. ಹೋಟೆಲ್ ಚೆನ್ನಾಗಿ ನಡೆಯುತ್ತೆ, ಆದ್ರೆ ಜಗಳ ಆಗೇ ಆಗತ್ತೆ. ಯಾಕಂದ್ರೆ ರೆಟ್ರೋಗ್ರೇಡ್ ಬರಬಾರ್ದು, ರೆಟ್ರೋಗ್ರೇಡ್ ಅಂತ ನಾವು ಕರಿತೀವಿ. ಲಾಭಾಂಶ ಬರುತ್ತಾ? 2 ಚೆನ್ನಾಗಿದೆ, ಹೋಟೆಲ್ ಚೆನ್ನಾಗಿ ನಡೆಯುತ್ತೆ. ಅಲ್ಲಿ ಏನಾದ್ರು ಮನಸ್ತಾಪಗಳು, ನೀನ್ ಮಾಡಿದ್ದೆ ನಾನ್ ಮಾಡಿದ್ದೆ ಅಂತ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಒಬ್ರೇ ಮಾಡಕ್ ಏನ್ ಪ್ರಾಬ್ಲಮ್ಮು? ಕರೆ ಕಡಿತಗೊಂಡಿದೆ. ಸರಿ. ಎಸ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ, ಎಸ್ ಗುರುಗಳೇ, ನಾವು ಶಿವರಾತ್ರಿ ವಿಚಾರವಾಗಿ ಮಾತಾಡ್ತಿದ್ವಿ, ಸೂರ್ಯ ಚಂದ್ರ ಹಾಗೆ ಭೂಮಿ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಅದನ್ನ ಮುಂದುವರ್ಸೋದಾದ್ರೆ ಗುರುಗಳೇ? ನಾನು ಆಲ್ರೆಡಿ ಹೇಳ್ದಂಗೆ 12 ರಾಶಿಗಳಿದೆ. ರಾಶಿ ಅಂದ್ರೆ ನಕ್ಷತ್ರಗಳದೊಳಗಿರೋದು.
ಸೂರ್ಯ ಎಲ್ಲಿದಾನಪ್ಪ ಅಂತಂದ್ರೆ ತುಂಬಾ ಜನ ಗೊತ್ತಿಲ್ಲ. ಸಿಂಹ ರಾಶಿಲೇ ಇರೋದು. ಆಕಾಶದಲ್ಲಿ ನಾವು ನಮ್ಮ ಬ್ರಹ್ಮಾಂಡನ 12 ಭಾಗ ಮಾಡಿದೀವಿ. ಆ ಭಾಗದಲ್ಲಿ ಯಾವ ಒಂದು ಮೂಲೆಯಲ್ಲಿದೆ ಅಂತ ನೋಡಿದಾಗ ಸೂರ್ಯ. ಸೊ ಇವತ್ತು ಸೂರ್ಯ ಅಲ್ಲೇ ಇರ್ತಾನೆ. ಆದ್ರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾವು ವಿಚಾರವನ್ನ ತಗೊಂಡಾಗ ಅದೇ ಸಿಂಹರಾಶಿ ಸ್ವಲ್ಪ ಹಿಂಭಾಗದಲ್ಲಿ ಬಂದಿರುತ್ತೆ. ಸೂರ್ಯನ ಹಿಂಭಾಗ, ಸೂರ್ಯನ ಸುತ್ತಲ್ವಾ, ಹಿಂಭಾಗ ಬಂದಾಗ ಮುಂಭಾಗದಲ್ಲಿ ಅದು ಕುಂಭರಾಶಿಯ ದಿಕ್ಕಲ್ಲಿರುತ್ತೆ. ಕುಂಭರಾಶಿ ಶನಿಯ ಒಂದು ಆಧಿಪತ್ಯದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಈ ಒಂದು ಮಾಸದಲ್ಲಿ ಚತುರ್ದಶಿ ಸ್ವಲ್ಪ ನೆಗೆಟಿವ್ ತಿಥಿ, ಅದು ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ನಾಟ್ ಎ ಗುಡ್ ತಿಥಿ. ಆ ಒಂದು ನೆಗೆಟಿವ್ ತಿಥಿಯಲ್ಲಿ ವೈಬ್ರೇಷನ್ಸ್ ನೆಗೆಟಿವ್ ತೆಗಿಯೋದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಮಾವಾಸ್ಯೆ ದಿವಸ, ಅಂದ್ರೆ ಅಮಾವಾಸ್ಯೆ ಹಿಂದಿನ ದಿವಸ. ಸೊ ತಿಥಿ ಪ್ರಕಾರ ಆ ತಿಥಿಯಲ್ಲಿ ನಿಮಗೆ ರಿಕ್ತ ತಿಥಿ ಬರ್ತಕ್ಕಂಥದ್ದು. ರಿಕ್ತ ಅಂತ ಕರೀತಾರೆ. ರಿಕ್ತ ಅಂದ್ರೆ ರಕ್ತ ತಿಥಿ ಅಂತ ಕರೀತಾರೆ. ಎಲ್ಲಾ ಕಾಯಿಲೆನ ಹೋಗ್ಲಾಡ್ಸಕ್ಕೆ, ಸೆಲ್ಸ್ ಎಲ್ಲ ಚೆನ್ನಾಗಿ ಆಕ್ಟಿವೇಟ್ ಆಗಕ್ಕೆ, ಮೈಂಡ್ ಸ್ಟ್ರಾಂಗ್ ಆಗಿರಕ್ಕೆ, ಹಾಗೆ ನಮ್ಮ ಬಿಸ್ನೆಸ್ ಆಗಲಿ, ನಮ್ಮ ವೈವಾಹಿಕ ಜೀವನ ಆಗಲಿ, ವೃತ್ತಿ ಆಗಲಿ, ಅಥವಾ ನಮಗೆ ಎಜುಕೇಶನ್ ಆಗಲಿ ಚೆನ್ನಾಗಿ ಮಾಡಕ್ಕೆ ಜಾಗರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ವಿಜ್ಞಾನದ ವಿಚಾರದಲ್ಲಿ ಹೇಳಿರ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಈಗ ನಾನು ಟಿವಿಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತಕ್ಕಂಥ ಮಂತ್ರ, ಈ ಮಂತ್ರವನ್ನ 5 ಗಂಟೆ ನಂತರ, ಯಾಕಂದ್ರೆ ನಿಮಗೆ ತ್ರಯೋದಶಿ ಭಾನುವಾರ 5:30 ಮುಗಿದೋಗುತ್ತೆ. ಸೂರ್ಯಾಸ್ತ ಆದ ನಂತರ ಯಾರ್ಯಾರ ಟೈಮ್ ಇದೆ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಸೂರ್ಯಾಸ್ತ ಆದ ನಂತರ ಜಾಗರಣೆ ಮಾಡಿ. ಜಾಗರಣೆ ಮಾಡುವ ಸಂದರ್ಭದಲ್ಲಿ ನಾವಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ಪರ್ಪೆಂಡಿಕ್ಯುಲರ್ ಅಂತ ನಾವು ಕರಿತೀವಿ. ಅವತ್ತಿನ ದಿವಸ ನಮ್ಮ ಕಾಸ್ಮಿಕ್ ಪರ್ಪೆಂಡಿಕ್ಯುಲರ್ ಇರುತ್ತೆ, ಸ್ಟ್ರೈಟ್ ಇರುತ್ತೆ. ಸ್ಟ್ರೈಟ್ ಇದ್ದಾಗ ನಮಗೆ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೂ ಎನರ್ಜೀಸ್ನ ವಾಪಸ್ ಆಚೆ ತೆಗಿಯಕ್ಕೆ ಸಹಾಯ ಆಗುತ್ತೆ. ಬೆಂಡ್ ಇದ್ರೆ ಸ್ವಲ್ಪ ಎನರ್ಜಿ ಈ ರೀತಿ ಹೋಗುತ್ತೆ, ಸ್ವಲ್ಪ ಈಸಿ ಇರಲ್ಲ. ಇದ್ರ ಅರ್ಥ ಮಾಡ್ಕೋಬೇಕು. ವೆರಿ ಸಿಂಪಲ್ ಆಗಿ ಹೇಳ್ತೀನಿ. ಕುತ್ಕೊಂಡು ಬಕ್ಕೊಂಡು ತಿಂದ್ರೆ ಇಲ್ಲೇ ಸಿಕ್ಕಾಕೊಂಡಿರುತ್ತೆ. ತಿನ್ಬೇಕಾದ್ರೆ ನಾವು ಸ್ಟ್ರೈಟ್ ಆಗಿ ಇಟ್ಕೊಂಡು ಹಿಂಗೆ ತಿಂದ್ರೆ ಕ್ಲೀನ್ ಆಗಿ ಹೋಗುತ್ತೆ. ಅದು ಎಲ್ಲರೂ ಅನುಭವಿಸಿದ್ದಾರೆ. ಯಾರಿಗೆ ಬಿಕ್ಕಳಿಕೆ ಬರುತ್ತೋ ಅವ್ರು ಹಿಂಗೆ ಬಕ್ಕೊಂಡು ಬೇಗ ತಿಂದ್ಬಿಟ್ಟಿರುತ್ತೆ. ಅದು ವಿಂಡ್ ಪೈಪಲ್ಲಿ, ಅದು ಯಾವುದು ಪೈಪಲ್ಲಿ, ಥ್ರೋಟಲ್ಲಿ ಕರೆಕ್ಟಾಗಿ ಹೋಗಿರಲ್ಲ. ಸೊ ಇಟ್ ಈಸ್ ನಾಟ್ ಸ್ಟ್ರೈಟ್. ಎನರ್ಜಿ ಫ್ಲೋಗೆ ಸ್ಟ್ರೈಟು ಅಪ್ರೈಟು ಇರಲೇಬೇಕು. ಸೊ ಅವತ್ತಿನ ದಿವಸ ಸ್ವಲ್ಪ ಕಾಸ್ಮಿಕಲಿ ಎನರ್ಜೀಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ, ಯಾಕೆಂದ್ರೆ ಸಿಂಹರಾಶಿಯಲ್ಲೇ ಸೂರ್ಯ ಇರ್ತಕ್ಕಂಥದ್ದು ಅಂತ ಬಂದಿದೆ. ಅದರ ಜೊತೆಗೆ ಭೂಮಿನೂ ಕೂಡ ಸಿಂಹರಾಶಿಲೇ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಕುಂಭರಾಶಿ ದಿಕ್ಕಲ್ಲಿರುತ್ತೆ. ಹಾಗೆ ಅದೇ ಜಾಗದಲ್ಲೇ, ಅದೇ ಸಿಂಹರಾಶಿಲೇ ಚಂದ್ರನು ಕೂಡ ಕುಂಭರಾಶಿ ದಿಕ್ಕಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಕುಂಭರಾಶಿ ಆ ರಾಶಿಯಲ್ಲಿ ಆಪೋಸಿಟ್ ಡೈರೆಕ್ಷನ್ ಇರ್ತಕ್ಕಂಥದ್ದು, ಎಲ್ಲಿ ನಮಗೆ ಕಾಣದೇ ಇರತಕ್ಕಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಮಗೆ ಒಂದು ಅಮಾವಾಸ್ಯೆ ಹಿಂದಿನ ದಿವಸ ನೆಗೆಟಿವ್ ಫೋರ್ಸಸ್ನ ತೆಗೆದಾಕಕ್ಕೆ ಎನರ್ಜೀಸ್ ಸ್ವಲ್ಪ ಫಾಸ್ಟ್ ಇರೋದ್ರಿಂದ ಕೂತು ಜಾಗರಣೆ ಮಾಡ್ತಕ್ಕಂಥದ್ದು, ಅಪ್ರೈಟ್ ಸ್ಟ್ರೈಟ್ ಆಗಿದ್ದು ಜಾಗರಣೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ ಕೊಟ್ಟಿದ್ದೀನಿ. 1008 ಬಾರಿ ಈ ಮಂತ್ರವನ್ನ 15ನೇ ತಾರೀಕು 6 ಗಂಟೆ ನಂತರ ಮಧ್ಯರಾತ್ರಿ ಜಪ ಮಾಡಿದ್ರೆ ಬಹಳ ಒಳ್ಳೆಯದು. 12 ಗಂಟೆಗೆ ಶ್ರೀ ಶಿವ ಜಯ ಶಿವ ಜಯ 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 ಶಿವ. ಇಷ್ಟೇ, ವೆರಿ ಸಿಂಪಲ್. ಶ್ರೀ ಶಿವ ಜಯ ಶಿವ ಜಯ 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 ಶಿವ. ಇದು ಟಂಗ್ ಟ್ವಿಸ್ಟರ್ ಆಗುತ್ತೆ, ಮೈಂಡ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಮೈಂಡ್ ಅಲ್ಲಿ ಇರ್ತಕ್ಕಂಥ ನರ್ವ್ಸ್ ಸ್ಟ್ರಾಂಗ್ ಆಗುತ್ತೆ, ನಾವು ಆಲೋಚನೆ ಮಾಡ್ತಕ್ಕಂಥ ಎಲ್ಲ ವಿಚಾರಗಳು ಬಲಯುತವಾಗುತ್ತೆ. ಸೊ ಶಿವರಾತ್ರಿ ಅಂತಕ್ಕಂಥದ್ದು ಬೇರೆ ಬೇರೆ ವಿಚಾರಗಳಿದಾವೆ. ಶಿವ ಪಾರ್ವತಿ ಮದುವೆ ಆಗಿರ್ತಕ್ಕಂಥ ದಿವಸ ಅಂತ ಹೇಳ್ತಾರೆ. ಹಾಗೆ ಶಿವ ಈ ಪಾಯ್ಸನ್ ತಗೊಂಡ್ರಲ್ಲ, ಆಲಾಹಲ ತಗೊಂಡಿರ್ತಕ್ಕಂಥ ದಿವಸ. ಸೊ ರೆಸ್ಟ್ ತಗೊಳ್ತಾ ಇರ್ತಾರೆ, ನಾವೆಲ್ಲ ಎದ್ದವನ್ನು ನೋಡ್ತಾ ಇರ್ತೇವೆ. ಇದೆಲ್ಲ ಏನಕ್ಕೆ ಮಾಡಿದ್ದಾರೆ ಅಂದ್ರೆ, ಒಂದು ಕಥೆಗಳು ಕೊಟ್ರೆ ಎದ್ದು ಕೂತ್ಕೊಳ್ತಾರೆ ಅಂತ. ಕಥೆ ರೂಪದಲ್ಲಿ ನಾವೇನಾರು ಜನಗಳಿಗೆ ಹೇಳಿದ್ರೆ, ಅಯ್ಯೋ ದೇವರಪ್ಪ ಬೈದ್ ಬಿಡ್ತಾನೆ, ನಾವು ಜಾಗರಣೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಕೂತ್ಕೊಳ್ಳೋಕೆ ಅಷ್ಟೇ. ಅಲ್ಲಿ ಶಿವ ಕುಡ್ದಿದ್ನೋ ಪಾಯ್ಸನ್ನು ಅಥವಾ ಅವ್ರ ಮದುವೆ ಆಗಿತ್ತು ಅದೆಲ್ಲ ಸೆಕೆಂಡ್. ಅವ್ರು ಚೆನ್ನಾಗಿದ್ದಾರೆ.
ನಮ್ಮ ಮದುವೆ ಜೀವನ, ನಮ್ಮ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಒಂದು ಪದ್ಧತಿನ ಹಿಂದೂ ಧರ್ಮದಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ತಗೊಂಡ್ಬಂದಿರ್ತಕ್ಕಂಥದ್ದು. ಆ ಸಂಪ್ರದಾಯದಲ್ಲಿ ಬಂದಿರತಕ್ಕಂಥದ್ದು ಜಾಗರಣೆ ಅಂತಂತಂದ್ರೆ ರಾತ್ರಿ ಇಡೀ ನಿದ್ದೆ ಮಾಡ್ದಂಗೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋದು. ಮಲಗೋದು ಅಂದ್ರೆ ಬೆಂಡು, ಅರ್ಥ ಆಯ್ತಲ್ಲ, ಮಲಗೋದು ಅಂದ್ರೆ ಬೆಂಡು. ಸೊ ಅಂತ ಒಂದು ಸಂದರ್ಭದಲ್ಲಿ ಅಪ್ರೈಟ್ ಆಗಿ ಕುತ್ಕೊಂಡು ಧ್ಯಾನವನ್ನಾರು ಮಾಡಿ ಸುಮ್ಮನೆ ಸೈಲೆಂಟ್ ಆಗೋದು ಕೂತ್ಕೊಳ್ಳಿ. ಶಿವನ್ ತರ ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಇಲ್ಲ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಮಂತ್ರ 1008 ಬಾರಿ ಪಠನೆ ಮಾಡಿ, ಆ ತಿಥಿಯ ಆಧಾರದ ಮೇಲೆ 5 ಗಂಟೆ ಆದ್ಮೇಲೆ ಆಗುತ್ತೆ, 6 ಗಂಟೆ ಮೇಲೆ 15ನೇ ತಾರೀಕು ಸಂಜೆ ದಿನವಿಡೀ ಬೇಕಾದ್ರೆ 3 ಗಂಟೆ 4 ಗಂಟೆವರೆಗೂ ಬ್ರಾಹ್ಮಿ ಮುಹೂರ್ತದವರೆಗೂ ನಾವು ಕುತ್ಕೊಂಡ್ರೆ ವಿಶೇಷ ಒಳ್ಳೇದಾಗತ್ತೆ. ಇಲ್ವಾ 1008 ಸ್ಟ್ರೈಟ್ ಆಗಿ ಕುತ್ಕೊಂಡು ಪಠನೆ ಮಾಡ್ತೀನಿ ಅಷ್ಟೇ ನನ್ನ ಕೈಲಿ ಆಗೋದು ಅಂತಂದ್ರೂ ಕೂಡ ಒಂದು ಸ್ವಲ್ಪ ಆದ್ರೂ ಕೂಡ ನಿಮಗೆ ಒಳಿತಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಓಕೆ ಗುರುಗಳೇ, ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡೋಣ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮಗಳ ಬಗ್ಗೆ ಕೇಳೋದು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 12/5/2001. 12/5/2001. ಹುಟ್ಟಿದ ಸಮಯ ಬೆಳಗ್ಗೆ 7:33. ಓಕೆ, ಹುಟ್ಟಿದ ಊರು? ಹುಬ್ಳಿ ರೀ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರು. ಹೇಳಿ. ಇವಾಗ ಅವಳು ಕೆಮಿಸ್ಟ್ರಿ ಒಳಗ PhD ಮಾಡ್ತಾ ಇದ್ದಾಳ್ರಿ. ಏನ್ ಮಾಡ್ತಾ ಇದ್ರೆ? ಮುಂದೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ? ಏನ್ ಮಾಡ್ತಾ ಇದ್ರೆ? ಕೆಮಿಸ್ಟ್ರಿ ಒಳಗ PhD ಮಾಡ್ತಾ ಇದ್ದಾಳೆ. ಕೆಮಿಸ್ಟ್ರಿಯಲ್ಲಿ PhD 7ನೇ ಮನೆ ಅಂಡರ್ಗ್ರೌಂಡ್ 3838. ಮಂಗಳ ಎಲ್ಲಿವರೆಗೂ ಇದೆ? 2032ವರೆಗೂ ಇದೆ. 25 ಡಿಸೆಂಬರ್ ವರೆಗೂ ಚಂದ್ರ ಇತ್ತು. ಚಂದ್ರ 8ನೇ ಮನೆ ತೋರಿಸ್ತಾ ಇತ್ತು, ರಿಸರ್ಚ್ ತೋರಿಸ್ತಾ ಇತ್ತು. ಈಗ ಸ್ವಲ್ಪ ರಿಸರ್ಚ್ ಕಾಂಬಿನೇಷನ್ ಸ್ವಲ್ಪ ಡೌನ್ ಆಗಿದೆ. ಏನು ಸಮಸ್ಯೆ, ಏನು ಪ್ರಶ್ನೆ ಏನು? ಗೌರ್ಮೆಂಟ್ ಜಾಬ್ ಸಿಗುತ್ತಾ ಇನ್ ಪ್ರೈವೇಟ್ ಹೋಗುತ್ತಾ? ಇಲ್ಲಿ ಗೌರ್ಮೆಂಟ್ ಸಿಗಕ್ಕೆ 10ನೇ ಮನೆ ಕಾಂಬಿನೇಷನ್ ಇಲ್ಲ. ಪ್ರೈವೇಟ್ ಅಲ್ಲೇ ಅವರು ಅದ್ಭುತವಾಗಿ ಒಂದು ಏನಂತಾರೆ, ಒಂದು ರಿಸರ್ಚ್ ಫ್ಯಾಕ್ಟರೀಸ್ ಅಂತ ಬರುತ್ತೆ, ಲ್ಯಾಬೊರೇಟರಿ ಅಂತ ಕರುತ್ತೆ. ಅದು 7ನೇ ಮನೆ ಬರ್ತಕ್ಕಂಥದ್ದು ಸ್ವಲ್ಪ ಡೇಟಾ ಅಂತ ನಾವು ಕರಿತೀವಿ. 7ನೇ ಮನೆ ಡೇಟಾ. ಸೊ ಡೇಟಾ ಯೂಸ್ ಮಾಡಿಕೊಂಡು ಆ ಒಂದು ಕೆಮಿಸ್ಟ್ರಿ ಅಂತ ಏನು ಓದಿದ್ರೆ ಆ ಡೇಟಾದಿಂದ ಅವರು ರಿಸರ್ಚ್ ಮಾಡ್ತಕ್ಕಂಥ ಒಂದು ವಿಚಾರ 7ನೇ ಮನೆ ತೋರಿಸುತ್ತೆ. ಪ್ರೈವೇಟ್ ಅಲ್ಲಿ ಸಿಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಸೂರ್ಯ ಚಂದ್ರನಲ್ಲಿ 10ನೇ ಮನೆ ಇರಬೇಕು. ಮತ್ತೆ ಇನ್ಯಾವ್ದಾದ್ರು ಇತರೆ ಗ್ರಹದಲ್ಲಿ 10ನೇ ಮನೆ ನೋಡ್ತೀವಿ. 10ನೇ ಮನೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಲ್ಲದೆ ಇರೋದ್ರಿಂದ ಗೌರ್ಮೆಂಟ್ ಕೆಲಸ. ಆಮೇಲೆ ಒಂದು ವಿಚಾರ ನಿಮ್ ತಲೆಗೆಲ್ಲ ಹೇಳ್ತೀನಿ, ಪಬ್ಲಿಕ್ ಅಲ್ಲಿ ಇರೋರಿಗೆ, ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ಸಂಬಳ ಕೊಡಕ್ಕೆ. ಹಾಗೆ ಸಾಕಷ್ಟು ಜನಕ್ಕೆ ದುಡ್ಡುಗಳೇ ಕೊಡ್ತಾ ಇಲ್ಲ, ಇರೋರಿಗೆ ಸಂಬಳಗಳು ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಗೌರ್ಮೆಂಟ್ ಕೆಲಸ ಅಂತ ಹುಚ್ಚರ ತರ ಲೂಸ್ ತರ ತಲೆ ಇಟ್ಕೋಬೇಡಿ. ಪ್ರೈವೇಟ್ ಅಲ್ಲಿ ಸಾಧನೆ ಮಾಡಿದ್ರೆ ಅವರೇ ನಿಮಗೆ ಅತ್ಯಂತ ಉನ್ನತ ಸ್ಥಾನದಲ್ಲಿ ಕೊಡ್ತಾರೆ, ಅತ್ಯಂತ ಹೆಚ್ಚು. ನಮ್ಮ ಒಂದು ಹಳೆ ಪೀಳಿಗೆ ಹೊಟ್ಟೋಗ್ಬೇಕು. ನನಗೆ ಹಳೇ ವಯಸ್ಸಾಗಿರತಕ್ಕಂಥ ಒಂದು ಬುದ್ಧಿಮಾಂದ್ಯ ಪೀಳಿಗೆ ಇದೆ. ಆ ಗೌರ್ಮೆಂಟ್ ಹಿಂದೆ ಬಿದ್ದು ಅವ್ರ ಮಕ್ಕಳಿಗೂ ಗೌರ್ಮೆಂಟ್ ಅಂತ ಹಾಕಿ ಇಟ್ಟಿದ್ದಾರೆ. ಗೌರ್ಮೆಂಟ್ ಅಲ್ಲಿ ಇರೋರು ಮತ್ತೆ ಪ್ರೈವೇಟ್ ಅಲ್ಲಿ ಇರೋರು ಲೈಫ್ ಸ್ಟೈಲ್ ನೋಡಿ, ಇಬ್ಬರದು ಲೈಫ್ ಸ್ಟೈಲ್ ನೋಡಿ. ಇದನ್ನ ಯಂಗ್ಸ್ಟರ್ಸ್ಗೆ ಹೇಳ್ತಾ ಇದೀನಿ. ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರ ಲೈಫ್ ಸ್ಟೈಲ್ ನೋಡಿ, ಅದೇ ಓದಿ ಪ್ರೈವೇಟ್ ಅಲ್ಲಿ ಇರ್ತಕ್ಕಂಥ ಒಂದು 10 ವರ್ಷ ಆದ್ಮೇಲೆ ಅವ್ರ ಲೈಫ್ ಸ್ಟೈಲ್ ನೋಡಿ. ಅವಾಗ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ, ಯಾವುದ್ರಲ್ಲಿ ಏಳಿಗೆ ಚೆನ್ನಾಗಿದೆ, ಯಾವುದ್ರಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸಾಧನೆ ನಾವು ಮಾಡ್ಬೋದು ಅಂತ ಹೇಳಿ. ಪ್ರೈವೇಟ್ ಯಾಕಪ್ಪ ಅಂತಂದ್ರೆ ಪ್ರೈವೇಟ್ ಅಲ್ಲಿ ಟ್ಯಾಲೆಂಟ್ ನೋಡ್ತಾರೆ. ಗೌರ್ಮೆಂಟ್ ಅಲ್ಲಿ ನಾನು ಏನ್ ಹೇಳ್ತೀನೋ, ಗೌರ್ಮೆಂಟ್ ಏನ್ ಹೇಳ್ತಾ ಅದನ್ನೇ ಮಾಡ್ಬೇಕು. ನಿಮ್ ಟ್ಯಾಲೆಂಟ್ಗೆ ಬೆಲೆನೇ ಇಲ್ಲ. ಮಕ್ಕಿ ನೀವು ಯಾರು ಟ್ಯಾಲೆಂಟ್ ಇಂದ ಹೋಗಿರ್ತೀರಾ ಗೌರ್ಮೆಂಟ್ಗೆ, ಹಂಗೇ ಡಲ್ ಆಗ್ಬಿಟ್ಟಿರ್ತಾರೆ. 10-15 ವರ್ಷ ಆದ್ಮೇಲೆ ಯಾರು ಟ್ಯಾಲೆಂಟ್ಫುಲ್ ಆಗಿರ್ತಾರೆ ಗೌರ್ಮೆಂಟ್ ಕೆಲಸ ಸೇರ್ಕೊಳ್ಳೋಕ್ಕಿಂತ ಮುಂಚೆ, ಆಮೇಲೆ ಹಿಂಗೇ ಇರ್ತಾರೆ, ಹಂಗೇ ಡಲ್ ಆಗ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಒಂದೇ ಕಡೆ ಮಕ್ಕಿ. ಐ ಆಲ್ವೇಸ್ ಡೋಂಟ್ ಸಜೆಸ್ಟ್ ಗೌರ್ಮೆಂಟ್ ಜಾಬ್ ಅಟ್ ಆಲ್. IAS ಆಗಿರ್ಬೋದು, KPS ಆಗಿರ್ಬೋದು, ಫಸ್ಟ್ ಕ್ಲಾಸ್ ಆಗಿ ಬರೀತೀರಿ, ಯಾರ ಮಾತು ಕೇಳ್ತಾ ಇರ್ತೀರ? ಸುಮ್ಮನೆ ಸಮಾಜಕ್ಕೆ ಏನೋ ಒಂದು ಸನ್ಮಾನ ಮಾಡ್ತಾರಲ್ಲಿ, ಅಲ್ಲಲ್ಲಿ ಕರೆದು IAS ಅವ್ರನ್ನ IPS ಅವ್ರನ್ನ ಕರೆದು ಸನ್ಮಾನ ಮಾಡ್ತಾರೆ. ಅರ್ಥ ಆಯ್ತಾ? ಅದು ಏನಕ್ಕೆ ಸನ್ಮಾನ ಮಾಡ್ತಾರೆ? ಏನೋ ಓದಿದ್ದಾರೆ, ಅದೊಂದು ಜಾಬು, ಅಲ್ಲೊಂದು ಏರಿಯಾ ನೋಡ್ಕೋಬೇಕಷ್ಟೇ. ಅಷ್ಟು ವಿಚಾರ ಬಿಟ್ರೆ ಏನು ಗ್ರೇಟ್ ವಿಚಾರ ಅಲ್ವಲ್ಲ. ಯಾಕಂದ್ರೆ ಕಾಂಪಿಟೇಷನ್ ಅಲ್ಲಿ ನೀವು ಬೆಸ್ಟ್ ಆಗಿ ಅಲ್ಲಿ ಏನೋ ಎಕ್ಸಾಮಿನೇಷನ್ ಬರ್ದಿರ್ತೀರ ಅಷ್ಟೇ. IAS KPS ಅನ್ನೋದು ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಪೊಸಿಷನ್, ಒಂದು ಮೈಂಡ್ ಸೆಟ್ ಬರ್ತದೆ.
ಸಾಧನೆ ಮಾಡಬೇಕು ಅಂತಂದ್ರೆ ಎಷ್ಟು ಜನ ಸಾಧನೆ ಆಚೆ ಮಾಡಿದ್ದಾರೆ, ಪ್ರೈವೇಟಲ್ಲಿ ಮಾಡಿದ್ದಾರೆ. ಆ 8ನೇ ಮನೆ ತೋರಿಸುತ್ತೆ, 8ನೇ ಮನೆ ಸಾಧನೆ ತೋರಿಸುತ್ತೆ. ಬಟ್ ಆ ದಶಾ ಈ ಜಾತಕದಲ್ಲಿ ಹೊಟ್ಟೋಗಿದೆ. 7ನೇ ಮನೆ ಬಂದಿರೋದ್ರಿಂದ ಸ್ವಲ್ಪ ಪ್ರೈವೇಟು ಉತ್ತಮವಾಗಿರ್ತಕ್ಕಂಥದ್ದು. ಕೇತು ವಿಚಾರದಲ್ಲಿ ಬಂದಿರೋದ್ರಿಂದ 9 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಉನ್ನತವಾಗಿರ್ತಕ್ಕಂಥ ಪೊಸಿಷನ್ ಹೋಗ್ತಾರೆ. ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಇಲ್ಲಿ ನನಗೆ, ನನ್ನ ಇದರಲ್ಲಿ ಪ್ರೋಗ್ರಾಮ್ ಅಲ್ಲಿ ಯಾರು ಪ್ರಶ್ನೆ ಕೇಳ್ತಾ ಇದ್ರೋ ಅವ್ರ ಮಕ್ಕಳು ನಮ್ಮ ಪ್ರೋಗ್ರಾಮ್ ನೋಡ್ತಾ ಇಲ್ಲ. ಅದೇ ನನ್ನ ಸಂಗತಿ. ಅವು ಎಲ್ಲೋ ಮಲ್ಕೊಂಡಿರ್ತಾವೆ, ಎಲ್ಲೋ ಒಂದ್ ಕಡೆ ಊಟ ಮಾಡಿರ್ತಾವೆ, ಎಲ್ಲೋ ಅವ್ರ ಫ್ರೆಂಡ್ ನೋಡಕ್ ಹೋಗ್ಬಿಟ್ಟಿರ್ತಾರೆ. ಇಲ್ಲಿ ತಾಯಂದ್ರಿಗೆ ಅರ್ಥ ಆಗಲ್ಲ ಡೇಟಾ ಸೈನ್ಸ್ ಅಂದ್ರೆ ಏನು, ಡೇಟಾ ಅಂದ್ರೆ ಏನು ಅರ್ಥ ಆಗಲ್ಲ, ಸುಮ್ ಕೇಳ್ತವೆ. ನನ್ನ ಪ್ರೋಗ್ರಾಮ್ ಅಲ್ಲಿ ಏನಾದ್ರು ಪ್ರಶ್ನೆ ಕೇಳಿದ್ರೆ ಮಕ್ಕಳು ಜೊತೆಯಲ್ಲಿದ್ದು ಅವ್ರ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಸಮಂಜಸವಾಗಿ ನಾವು ದಾರಿ ತೋರಿಸ್ಬೋದು. ನೀವು ಕೆಮಿಸ್ಟ್ರಿನೂ ಗೊತ್ತಿಲ್ಲ, ಫಿಸಿಕ್ಸು ಗೊತ್ತಿಲ್ಲ, ಕೆಮಿಸ್ಟ್ರಿಲಿ ಫಾರ್ಮುಲಾ ಯಾವ್ದು ಬರುತ್ತೆ ಅಂತಾನೂ ಗೊತ್ತಿಲ್ಲ, ನೀವು ಕೆಮಿಸ್ಟ್ರಿ ಅಷ್ಟೇ ಗೊತ್ತಿದೆ, ಅಷ್ಟೇ ಹೇಳ್ಬಿಟ್ಟು ಸುಮ್ಮನಾಗ್ತೀರಾ. ಗೌರ್ಮೆಂಟ್ ಕೆಲಸ ಅಷ್ಟೇ. ಯಾರ ವಿಚಾರ ತಗೊಳ್ತಾರೋ ಅವ್ರು ಪರ್ಸನಲ್ ಆಗಿ ಕೇಳಿದ್ರೆ ಅವ್ರಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಮಾಹಿತಿ ತಲುಪ್ಬೋದು. ಇವಾಗ ನಿಮ್ಗೆ ಹೇಳಿರ್ತೀವಿ ಈ ರೀತಿ, ಅವ್ರು ಕೇಳಿಸ್ಕೊಂಡ್ರಲ್ಲ ವಗಮ ಅಂತ ಹೇಳ್ತಾರೆ. ಇಂಥ ಪರಿಸ್ಥಿತಿಲಿ ಪಬ್ಲಿಕ್ ಅವ್ರು ನೀವೆಲ್ಲ ಕೂತಿರೋದು. ಮಕ್ಕಳ ಜಾತಕ ಕೇಳಬೇಕು ಅಂತಂದ್ರೆ ಅವ್ರು ಏನೋ ಸ್ಕೂಲ್ಗೆ ಹೋಗಿದ್ದಾರೆ, ಕಾಲೇಜ್ಗೆ ಹೋಗಿದ್ರೆ ಓಕೆ, ಎಕ್ಸೆಪ್ಷನಲ್. ಬಟ್ ಮನೇಲಿದ್ರೆ ಬಾ, ನಿಂದು ಕೇಳ್ತಾ ಇದೀನಿ, ಕನೆಕ್ಟ್ ಆಗಿದೆ, ನೀನೇ ಮಂದು ಕೇಳ್ಕೊ, ನೋಡ್ಕೊ ಅಂತ ಹೇಳ್ಬೇಕು. ಯಾಕಂದ್ರೆ ಸೈಂಟಿಫಿಕ್ ಆಗಿರ್ತಕ್ಕಂಥ, ವೈಜ್ಞಾನಿಕವಾಗಿರ್ತಕ್ಕಂಥ ಈ ಜ್ಯೋತಿಷ್ಯ ಶಾಸ್ತ್ರ ಬಹಳ ವಿಭಿನ್ನವಾಗಿದೆ, ಡೈರೆಕ್ಷನ್ ಕೊಡುತ್ತೆ. ಇವೆಲ್ಲ ಫಾರ್ಮುಲಾ ನಾವು ಹಾಕಿರೋದೆಲ್ಲ ಸೈನ್ಸ್ ಬೇಸ್ಡ್. ಜ್ಯೋತಿಷ್ಯದಲ್ಲಿ ನಾನು ಕುಂಡಲಿ ಹಾಕಿಲ್ಲ ಇಲ್ಲಿ, ಇದೆಲ್ಲ ಸೈನ್ಸ್ ಫಾರ್ಮುಲಾನೇ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಈ ಜಾತಕದಲ್ಲಿ ಬಂದಿರತಕ್ಕಂಥ ಎಲ್ಲ ಸೈನ್ಸ್ ಫಾರ್ಮುಲಾನೇ ಬರೋದು. ಈ ಫಾರ್ಮುಲಾದಲ್ಲೆಲ್ಲ ಹೇಳ್ಬಿಡುತ್ತೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಆಲ್ಗಾರಿಥಮ್ಸ್ ನಡೀತಾ ಇದೆ ಅಂತ. ಯಾವ ಜ್ಯೋತಿಷ್ಯನು ಎಲ್ಲ ಕುತ್ಕೊಂಡು, ಯಾವ ದೊಡ್ಡ ದೊಡ್ಡ ಚಾನಲ್ ಕುತ್ಕೊಂಡು ಆಲ್ಗಾರಿಥಮ್ಸ್ ಮಾತಾಡಲ್ಲ. ಅಲ್ಲಿ ಟ್ರಿಗ್ನಾಮೆಟ್ರಿ ಮಾತಾಡಲ್ಲ. ನಮ್ಮ ಜ್ಯೋತಿಷದಲ್ಲಿ ನಾವು ಆಲ್ಗಾರಿಥಮ್ಸ್ ಮಾತಾಡ್ತೀವಿ, ಟ್ರಿಗ್ನಾಮೆಟ್ರಿ ಮಾತಾಡ್ತೀವಿ. ಅದಕ್ಕೆ ಯಂಗ್ಸ್ಟರ್ಸ್ ಬಂದು ನಮ್ಮ ನಕ್ಷತ್ರ ನಾಡಿ ಕಲೀರಿ, ಹಾಳಾಗಿ ಹೋಗ್ಬೇಡಿ. ಆ ಪೂಜೆ ಈ ಪೂಜೆ ಆ ಪೂಜೆ, ಯಾವ ಪೂಜೆಯಿಂದ ಏನೂ ಆಗಲ್ಲ. ಪೂಜೆ ಸೈಂಟಿಫಿಕ್ ಆಗಿ ಮಾಡಲ್ಲ, ಪೂಜೆನ ವ್ಯವಹಾರಿಕವಾಗಿ ಮಾಡ್ತಾರೆ. ಪೂಜೆನೂ ಕೂಡ ಸೈಂಟಿಫಿಕ್ ಆಗಿ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಅದು ಯಾವ ರೀತಿ ಅಂತ ಮುಂದಿನ ದಿನಗಳಲ್ಲಿ ಸೈಂಟಿಫಿಕ್ ಪೂಜೆಗೆ ಬರ್ತೀನಿ ನಾನು, ವೈಜ್ಞಾನಿಕ ಪೂಜೆ ಬರ್ತೀನಿ. ಸುಮ್ಮನೆ ಆಡಂಬರದ ಪೂಜೆನೇ ಜಾಸ್ತಿ ಮಾಡೋದು, ವೈಜ್ಞಾನಿಕ ಪೂಜೆನೇ ಡಿಫರೆಂಟ್ ಆಗಿರ್ತಕ್ಕಂಥದ್ದು. ನಮ್ಮ ಪೂಜೆಗಳಲ್ಲೂ ಕೂಡ ವಿಜ್ಞಾನ ಅಡಗಿದೆ, ಅದನ್ನ ಯಾರೂ ಮಾಡಿಸ್ತಾ ಇಲ್ಲ. ಬಟ್ ಆದ್ರೆ ಮಾಡಿಸ್ತಾ ಇರೋದೆಲ್ಲ ರಾಂಗ್ ನೋಷನ್ನು, ಶಾರ್ಟ್ ಕಟ್ಟು, ಕಮರ್ಷಿಯಲ್ ಅಂತಂದ್ರೆ ನಾನು ಕಮರ್ಷಿಯಲ್ಲೇ, ಆದ್ರೆ ಸರಿಯಾಗಿರ್ತಕ್ಕಂಥ ಡೆಲಿವರಿ ಮಾಡಬೇಕು. ಕಮರ್ಷಿಯಲ್ ಆದ್ಮೇಲೆ ಸುಮ್ಮನೆ ನಿಮಗೆ ಮದುವೆ ಆಗ್ಬಿಡುತ್ತೆ, ಮದುವೆ ಇದು ಹೋಮ ಮಾಡಿಸ್ಬಿಡಿ, ದುಡ್ಡು ಕೊಟ್ಬಿಡಿ, 40,000 50,000 ಪೂಜೆಗಳಿಗೆ ಅದಕ್ಕೆ ಇದಕ್ಕೆಲ್ಲ ಹೆದರ್ಸ್ತಾರೆ. ನಿಮ್ಗೆ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ತುಂಬಾ ಜನ ಜ್ಯೋತಿಷ್ಯರು, ಪುರೋಹಿತರು 10 ಕಡೆ ಕರ್ಕೊಂಡು ಹೋಗ್ತಾರೆ ನಿಮ್ಮ ಹತ್ರ, ಯಾರು ನಿಮ್ ಫ್ರೆಂಡ್ಸ್ ಎಲ್ಲ ಭಯ ಬೀಳಿಸ್ತಾರೆ. ವ್ಯಾಘ್ರ ಅವರೆಲ್ಲ ಹೇಳ್ತಾ ಇದ್ದೀನಿ, ಭಯ ಬಿಡಿಸೋದು ಜೀವನದಲ್ಲಿ ಏನೂ ಇಲ್ಲ. ಯಾವ್ದಿಲ್ಲ ಅದಿಲ್ಲ ಜೀವನದಲ್ಲಿ, ಯಾವ್ದಿದೆ ಅದಿದೆ. ಅದಕ್ಕೆ ಯಾಕೆ ಹೋಗಿ ಅವನ್ ಯಾವನೋ ಕಿತ್ತೋಗಿರೋನು ಹೆದರ್ಸಕ್ಕೆ? ನಿಮ್ಗೆ ಯಾರು, ನಿಮ್ಮ ರೈಟ್ಸ್ ಏನು ಅವನಿಗಿದೆ ಹೆದರ್ಸಕ್ಕೆ? ಅವನೇನ್ ದೇವ್ರ? ಈ ಪೊಸಿಷನ್ ಇಲ್ಲ, ಈ ಪೊಸಿಷನ್ ಇದೆ, ಮದುವೆ ಚೆನ್ನಾಗಿದೆ, ಮದುವೆ ಚೆನ್ನಾಗಿಲ್ಲ, ಸ್ವಲ್ಪ ಟ್ರೈ ಮಾಡಿ, ನೋಡ್ಕೊಂಡು ಮಾಡ್ಕೊಳ್ಳಿ, ಇಷ್ಟು ಮಾತ್ರ. ಓಹೋ ಗನಗೋರ್ವಾಗ ಹಂಗಾಗ್ಬಿಡುತ್ತೆ, ಬೀದಿಗೆ ಬಿದ್ದ್ಬಿಡ್ತಾರೆ. ಅಪ್ಪ ಆ ಯಾವನವನು ಎಂತ ಜ್ಯೋತಿಷ್ ಹೇಳಕ್ಕೆ ಒಂದು ಮಾತು ಹೇಳ್ತೀನಿ. ಅವ್ರ ತಂದೆ ತಾಯಿ ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಮಾಡಿ, ಲಕ್ಷಾಂತರ ರೂಪಾಯಿ ಮಾಡಿಟ್ಟಿರ್ತಾರೆ. ಅವ್ನ ಮಗ ಉದ್ಧಾರ ಆಗಿರೋ, ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಬಾಡಿಗೆ ಮನೆ ತಗೊಂಡು ನೆಮ್ಮದಿಯಾಗಿರ್ತಾನೆ. ನಿನ್ನ ಮಗನಿಗಿನ ಚೆನ್ನಾಗಿರ್ತಾನ ಅವನು. ಅವನ ಜಾತಕದಲ್ಲಿ ಏನ್ ಡೇಂಜರ್ ಅಂತ ಹೇಳೋದು, ನಿನ್ನ ಮಗನ ಜಾತಕ ಫಸ್ಟ್ ನೋಡ್ಕೊಂತಾನ ಅವ್ರದ್ದು ಹೇಳ್ತೀನಿ. ಯಾವಾಗ್ಲೇ ಆಗ್ಲಿ ಜ್ಯೋತಿಷರು ಹೆದರ್ಸ್ಬಾರ್ದು. ಯಾವ ಜ್ಯೋತಿಷ್ಯ ಎದುರಿಸ್ತಾನೋ ಅವನು 99% ತಾಮಸಿಕ ಜ್ಯೋತಿಷ್ಯ. ಸುಮ್ಮನೆ ವಿಭೂತಿ ನಾಮಗಳ ಹಾಕೊಂಡು ಹಿಂಗ್ ಕುತ್ಕೊಂಡ್ಬಿಡ್ತಾನೆ. ಒಳಗಡೆ ರಾಕ್ಷಸ ಗುಣ ಅವನಲ್ಲಿರುತ್ತೆ. ಹೆದರ್ಸ್ಬಾರ್ದು. ನೋ, ಅದಿಲ್ವಾ? ಇಲ್ಲ ಅಷ್ಟೇ. ಎಷ್ಟು ಸಾತ್ವಿಕವಾಗಿರ್ತೀರೋ ಅವರಿಗೆ ಸಾತ್ವಿಕ ಜ್ಯೋತಿಷ್ಯ ಅಂತ ಕರೀತಾರೆ. ರಾಕ್ಷಸ ಜ್ಯೋತಿಷ್ ಹತ್ರ ಹೋಗ್ಬಿಡಿ. ಯಾವನಾರು ಏನಾರು ನೆಗೆಟಿವ್ ಹೇಳಿದ್ರೆ ಇವನು ಉದ್ಧಾರಣೆ ಆಗಲ್ಲ, ಹಂಗಾಗಲ್ಲ, ಇವನು ಯಾರು ಅವೆಲ್ಲ ಹೇಳಕ್ಕೆ? ಅವನ ಕರ್ಮದ ಪ್ರಕಾರ ಅವನು ಹುಟ್ಟಿರ್ತಾನೆ. ನಾವ್ ಯಾರು ಹೇಳಕ್ಕೆ ಅದನ್ನ? ಅವನು ಉದ್ಧಾರಣೆ ಆಗಲ್ಲ, ಕೆಲಸನೇ ಮಾಡಲ್ಲ, ನಾಮರ್ದ ಆಗ್ಬಿಡ್ತಾನೆ, ಹಿಂಗಾಗ್ಬಿಡ್ತಾನೆ. ವಿ ಶುಡ್ ನೆವರ್ ಟೆಲ್. ಒಂದು ಟ್ರೈ ಮಾಡೋಣ. ಸಮಾಜದಲ್ಲಿ ಅವ್ನು ಚೆನ್ನಾಗಿ ಹೇಳ್ಬೇಕು. ಒಂದು ಮಂತ್ರಗಳು ತಗೊಳ್ಳಿ, ಇದನ್ನ ಹಾಕಿಸಿ ನೀಟಾಗಿ ಹೋಗೋಣ, ಟ್ರೈ ಮಾಡೋಣ. ಆಗುತ್ತೆ. ಅವನಿಗೆ ತಿಳಿ ಹೇಳಿ, ಅವನು ಕರ್ಕೊಂಬನ್ನಿ. ಜ್ಯೋತಿಷ್ಯದಲ್ಲಿ ನಾನು ನೋಡಿದ್ದೀನಿ, ನಾನು ಯಾವಾಗ್ಲೂ ನನಗೆ ಕನ್ಸಲ್ಟೇಷನ್ ಬಂದ್ರೆ ಮಕ್ಕಳದ್ ಕೇಳ್ಕೊಂಬಂದ್ರೆ ಮಕ್ಕಳನ್ನ ಯಾಕೆ ಕರ್ಕೊಂಬಂದಿಲ್ಲ ಅಂತೀನಿ.
ಅವ್ರದ್ದೆಲ್ಲ ಏನ್ ಗೊತ್ತಾ, ಮಕ್ಕಳನ್ನ ಕರ್ಕೊಂಡ್ಬರ್ಬೇಡ್ರಿ, ನೀವು ಬನ್ನಿ, ನಿಮ್ಗೆ ಹಾಕೊಂಡು ಮುಂಡಾಯಿಸ್ತೀನಿ, ನಾನು ಚೆನ್ನಾಗಿ ಮುಂಡಾಯಿಸ್ತೀನಿ. ನಾನೊಬ್ಬ ಜ್ಯೋತಿಷ್ಯ ಉಪಾಧ್ಯಾಯನಾಗಿ ಹೇಳ್ತಾ ಇದ್ದೀನಿ, ಹಣೆ ಬರನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಇದನ್ನ ಬರ್ದಿಟ್ಕೊಳ್ಳಿ. ಹಣೆ ಬರ ಏನಿದೆ ಅಂತ ತಿಳ್ಕೊಂಡು ಹೇಳಕ್ಕೆ ಒಂದು ಸೈಂಟಿಫಿಕ್ ಮಾದರಿ ಜ್ಯೋತಿಷ್ಯ. ಇಷ್ಟು ನೀವೆಲ್ಲ ಅರ್ಥ ಮಾಡ್ಕೊಂಡ್ರೆ ಜ್ಯೋತಿಷ್ಯನ ಭಾರತದಲ್ಲಿ ನಂಬರ್ 1 ಮಾಡ್ಬೋದು. ಆದ್ರೆ ಇಂಥವರೆಲ್ಲ ಮಾಡಿ ಹದಗೆಡಿಸ್ತಾ ಇದ್ದಾರೆ. ಜ್ಯೋತಿಷ್ಯವನ್ನ ನಂಬರ್ 1 ಮಾಡ್ಬೋದು ಅಂತಂದ್ರೆ ನೀವೆಲ್ಲ ಕೈ ಜೋಡಿಸ್ಬೇಕು, ವೈಜ್ಞಾನಿಕ ನಿಲುಗಟ್ಟಲ್ಲಿ ಮಾಡಬೇಕು. ಅದು ಬಿಟ್ಬಿಟ್ಟು ಇವತ್ತೆಲ್ಲ ಸಮಸ್ಯೆ ಎಲ್ಲ ಕೆಟ್ಟದೆಲ್ಲ ಹೇಳಿ ಒಂದು ಸಾವಿರಾರು ಜನ ಕೆಳಗಡೆ ಕಮೆಂಟ್ ಮಾಡ್ತಾರೆ, ಇವನಿಗೆ ಮಾಡಕ್ ಕೆಲಸ ಇಲ್ಲ. ಜ್ಯೋತಿಷ್ಯನ ಬೈಯೋದು ಬಹಳ ಈಸಿ ಅಲ್ವಾ, ಇವನು ಸುಮ್ಮನೆ ಕುತ್ಕೊಂಡು ತಿಂತಾನೆ. ಜ್ಯೋತಿಷ್ಯನ ಎಷ್ಟು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇದೆ. ನಾನೊಂದು ಆ್ಯಪ್ ಮಾಡಿದ್ದೀನಿ, ಆ ಆ್ಯಪ್ ಮಾಡೋಕ್ಕೆ 4 ವರ್ಷ ತೊಗೊಂಡಿದ್ದೀನಿ. ಸೈನ್ಸ್ ಓದಿದ್ದೀನಿ, ಅದರಲ್ಲಿ ಮ್ಯಾಥಮ್ಯಾಟಿಕ್ಸ್ ಓದಿದ್ದೀನಿ. ಇದೆಲ್ಲ ಯಾರು ಕೂತ್ಕೊಂಡು ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೇನು ಗೊತ್ತಿರಲ್ಲ. ಸೊ ಯಾರು ಕಷ್ಟಪಟ್ಟು ಒಬ್ಬರದ್ದು ಲೈಫ್ನ ಹೇಗೆ ಸ್ಟಡಿ ಮಾಡಿ ಅವ್ರದ್ದು ಹೇಗೆ ನಾವು ದಾರಿ ತೋರಿಸ್ಬೇಕು ಅನ್ನೋದು, ನಾವೆಲ್ಲ ಅಸ್ಟ್ರಾಲಜರ್ಸ್ ಎಲ್ಲ ಸೈಕಾಲಜಿ ಡಾಕ್ಟರ್ಸ್ಗಳಾಗಿರ್ತೀವಿ. ಎಲ್ಲ ಪ್ರಾಬ್ಲಮ್ ಸೈಕಾಲಜಿ ಇದೆ, ಇನ್ಯಾವುದೂ ಇಲ್ಲ. ಏನು ಬರುತ್ತೋ ಅದು ಬರುತ್ತೆ. ಆ ಬರೋ ಸಂದರ್ಭದಲ್ಲಿ ಸೈಕಾಲಜಿಕಲಿ ನಮಗೆ ಮಾನಸಿಕವಾಗಿ ತೊಂದರೆ ಆಗುತ್ತೆ. ಕೆಲಸ ಇಲ್ಲ 6 ತಿಂಗಳು, ಸೈಕಾಲಜಿಕಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗುತ್ತೆ, ಸೈಕಾಲಜಿಕಲಿ ಪ್ರಾಬ್ಲಮ್ ಆಗುತ್ತೆ. ಆರೋಗ್ಯ ಸರಿ ಇಲ್ಲ, ಸೈಕಾಲಜಿಕಲಿ ಪ್ರಾಬ್ಲಮ್ ಆಗುತ್ತೆ. ದುಡ್ಡು ಬರ್ತಾ ಇಲ್ಲ, ಕೊಟ್ಟಿರೋ ದುಡ್ಡು ಬರ್ತಾ ಇಲ್ಲ, ಇರಿಟೇಷನ್ ಆಗುತ್ತೆ, ಸೈಕಾಲಜಿಕಲಿ ಪ್ರಾಬ್ಲಮ್ ಆಗುತ್ತೆ. ಯಾವುದೋ ಒಂದು ಬಿಸ್ನೆಸ್ ಮಾಡಿದ್ವಿ, ಹಾಳಾಗೋಯ್ತದು, ಸೈಕಾಲಜಿಕಲಿ ಪ್ರಾಬ್ಲಮ್ ಆಗುತ್ತೆ. ಆಲ್ ಆರ್ ಸೈಕಾಲಜಿಕಲ್ ಬೇಸ್ಡ್. ದಯವಿಟ್ಟು ಎಲ್ಲ ವೀಕ್ಷಕರು ಒಂದು ಅರ್ಥ ಮಾಡ್ಕೊಳ್ಳಿ, ಜ್ಯೋತಿಷ್ಯದಲ್ಲಿ ಮೋಸ ಏನಾದ್ರು ಹೋದ್ರೆ ನೀವು ದುಡ್ಡು ಕೊಟ್ಟು, ನಿಮ್ಮಂಥ ಮುಟ್ಟಾಳ್ರು ಇನ್ನೊಬ್ರಿಲ್ಲ. ಆಲೋಚನೆ ಮಾಡಿ. ಆ ಮನುಷ್ಯ ಏನು ಹೇಳ್ತಾ ಇದ್ದಾನೆ ಜ್ಯೋತಿಷ್ಯ ಕೇಳಿ ಹೆದರ್ಸ್ತಾ ಇದ್ದಾನ ನೋಡಿ. ಸುಮ್ಮನೆ ಬರೀ ಕಮರ್ಷಿಯಲ್ ಆಗೇ ಆ ಪೂಜೆ ಮಾಡ್ಬಿಡಿ, 40,000 ಅಲ್ಲೋಗ್ಬಿಡ, ದೇವಸ್ಥಾನ ನಮ್ಮವರಿದ್ದಾರೆ, ನಾನೇ ಬರ್ತೀನಿ, ಇವ್ರು ಬರ್ತೀನಿ. ಏನ್ ಜನಗಳನ್ನ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡಿಸಿ ದೇವ್ರೇನ್ ಅಲ್ಲಿ ಕರೆಕ್ಟಾಗಿ ಕುತ್ಕೊಂಡ್ಬಿಟ್ಟವನಿಲ್ಲಿ, ಈ ಪೂಜೆ ಮಾಡಿಸಿ ತಗೊಳ್ಳಿ ಅಂತ. ಆ ಥರ ದೇವ್ರ ಆ ಥರ ಎಲ್ಲ ಇಲ್ಲ. ನಿನ್ನ ಕರ್ಮ ಏನಿದೆ ಅದು ಸಿಗುತ್ತೆ. ನನ್ನ ಪೂಜೆ ಮಾಡು ಬಿಡು. ನನ್ನ ಪೂಜೆ ಮಾಡೋದ್ರಿಂದ ನಿಮ್ಗೆ ನೆಮ್ಮದಿ ಕೊಡ್ತೀನಿ, ನಿನ್ನ ಕರ್ಮನ ಚೇಂಜ್ ಮಾಡಲ್ಲ. ಇಷ್ಟೇ ಇವತ್ತಿನ ವಿಚಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಎಲ್ಲೋ ಹೋಗಿ ಏನೋ ಮಾಡಿ ಮೋಸ ಹೋಗೋದಕ್ಕಿಂತ ನಕ್ಷತ್ರ ನಾಡಿ ಕ್ಲಾಸ್ಗೆ ಜಾಯ್ನ್ ಆಗಿ ಈಗಾಗಲೇ ನಿನ್ನೆಯಿಂದ 111ನೇ ಬ್ಯಾಚ್ ಆರಂಭವಾಗಿದೆ. ಹಾಗೆ 112ನೇ ಬ್ಯಾಚ್ ಏಪ್ರಿಲ್ 20ರಿಂದ ಆರಂಭವಾಗ್ತಾ ಇದೆ. ಇನ್ನು ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲ್ತಿದ್ದಾರೆ. ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವ ಹಂಚಿಕೊಂಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ನಾನು ಕಲಾವತಿ ಗೋಪಾಲಸ್ವಾಮಿ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನಾನು 108 ನಕ್ಷತ್ರ ನಾಡಿ ಬ್ಯಾಚ್. ನಾನು ನಕ್ಷತ್ರ ನಾಡಿ ಮತ್ತೆ ಎಕ್ಸಲೆನ್ಸಿ ಈಗ ವೇದಿಕ್ ಕೋರ್ಸ್ ಮಾಡ್ತಾ ಇದ್ದೀನಿ. ಶುರು ಮಾಡಕ್ ಮುಂಚೆ ಏನು ಅಂತ ಗೊತ್ತಿರ್ಲಿಲ್ಲ, ಬಟ್ ಬಹಳ ವರ್ಷಗಳಿಂದ ಆಸೆ ಇತ್ತು ಅಸ್ಟ್ರಾಲಜಿ ಕಲಿಬೇಕು ಅಂತ. ಯೂಟ್ಯೂಬ್ ಅಲ್ಲಿ ನಕ್ಷತ್ರ ನಾಡಿ ಗುರುಜಿ ಅವ್ರದ್ದು ನೋಡಿ, ಯೂಟ್ಯೂಬ್ಸ್ ನೋಡಿ ಬಹಳ ಆಸೆ ಇತ್ತು ನಾವು ಕಲಿಬೇಕು ಅಂತ. ಒಂದು ಅವಕಾಶ ಸಿಕ್ತು. ಈಗ ಆಗಸ್ಟ್ ಇಂದ ಕಲಿತಾ ಇದ್ದೀನಿ, 6 months ಇಂದ ಕಲಿತಾ ಇದ್ದೀನಿ. ಈಗ 10th ವೇದಿಕ್ ಕೋರ್ಸ್ ಮಾಡ್ತಾ ಇದ್ದೀನಿ. ಈಗ ಬಹಳ ಚೆನ್ನಾಗಿದೆ. ಮುಂಚೆ ನಕ್ಷತ್ರ ಲಾರ್ಡ್ ಹಾರೋಸ್ಕೋಪ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ, ಬಟ್ ಈಗ ಎಲ್ಲ ತಿಳುವಳಿಕೆ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಕಲಿಬೇಕು. ಇದನ್ನ ಕಲಿತು ತಮ್ಮ ಹಾರೋಸ್ಕೋಪ್ ನೋಡೋ ಅವಕಾಶ ಸಿಗುತ್ತೆ ಎಲ್ಲರಿಗೂ. ಇಟ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಎವ್ರಿಬಡಿ ಟು ಲರ್ನ್ ನಕ್ಷತ್ರ ನಾಡಿ, ಎಕ್ಸಲೆನ್ಸಿ ಅಂಡ್ ಆಲ್ ದ ವೇದಿಕ್ ಕೋರ್ಸಸ್ ರಿಲೇಟೆಡ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಜ್ಯೋತಿಷ್ಯ ಕಲಿಯೋದ್ರಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂತ ಗುರುಗಳೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿ ನೀಡಿದ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.